ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ ಅಲ್ಲುದ್ರು ಸದ ಅಲ್ಲಿ ಕಿತ್ತಿರೋ ಹಾವುಗಳ ತರ ಆಗಿರೋದು ನೀವುಗಳು. ಯಾಕೆ ಇದ್ದಿದ್ದೊಂದು ಸಾಕ್ಷಿ ಅದನ್ನ ಕಿತ್ಕೊಂಡ್ಬಿಟ್ನಲ್ಲ ಅಂತ ಉರಿತಾ ಇದೆಯಾ? ಪೆನ್ ಡ್ರೈವ್ನ ಕೋರ್ಟಿಗೆ ಸಾಕ್ಷಿಯಾಗಿ ಕೊಟ್ಬಿಟ್ಟು ನಿಮ್ಮ ಗಂಡನ ಬಿಡ್ಸ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ಅಲ್ವಾ? ಆದರೆ ಸಾಕ್ಷಿನೇ ಇಲ್ವೇ? ನಿಮ್ಮನ್ನು ನೋಡಿದರೆ ಅಯ್ಯೋ ಅನ್ನಿಸ್ತಿದೆ. ಇಷ್ಟು ದಿನ ಇದೆಲ್ಲದ್ರ ಹಿಂದೆ ನಿಮ್ಮ ಕೈವಾಡ ಇತ್ತು ಅಂತ ನಮಗೆ ಅನುಮಾನ ಇತ್ತು. ಆದರೆ ಈಗ ಅದು ಸಾಬೀತೇ ಆಗಿದೆ. ಇವತ್ತು ನೀವು ಗೆದ್ದಿರಬಹುದು ಅಂತ ಬೀಗಬಹುದು, ಆದರೆ ಇದು ಕ್ಷಣಿಕ. ಸಿದ್ದು ಅವ್ರನ್ನ ತಪ್ಪಾಗಿ ಪ್ರೂವ್ ಮಾಡಿ ನೀವು ಅವ್ರನ್ನ ಜೈಲಿಗೆ ಹೋಗೋ ಹಾಗೆ ಮಾಡಿದ್ರಿ ಅಲ್ವಾ? ನೀವು ಅದೇ ಜಾಗಕ್ಕೆ ಹೋಗಕ್ಕೆ ಜಾಸ್ತಿ ಸಮಯ ಏನು ಬೇಡ. ಒಳ್ಳೆ ಯೋಚನೆ, ಒಳ್ಳೆ ಪ್ಲಾನೇ ಮಾಡಿದ್ದೀರಿ. ದಯವಿಟ್ಟು ಅದು ಯಾವಾಗ ಹೇಗೆ ಯಾವ ಥರ ಮಾಡ್ತೀರಾ ಅಂತ ನಂಗೊಂದು ಹೇಳಿಬಿಟ್ರೆ ನಾನು ಸ್ವಲ್ಪ ಅಲರ್ಟ್ ಆಗಿಬಿಡ್ತೀನಿ. ಯಾಕಂದ್ರೆ ನನಗೆ ಜೈಲ್ ಅಂದರೆ ಭಯ, ತುಂಬ ಭಯ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲಲ್ಲ ನಿಮಗೆ? ನೋಡಿ, ಈ ಕಾಲೇಜ್ ಡಬ್ಬನ ನನ್ನ ಮುಂದೆ ಒಂದು ಅಲ್ಲಾಡಿಸ್ಬೇಡಿ. ಇವತ್ತು ಆ ದೇವರೇ ಬಂದರೂ ಜಜ್ಮೆಂಟ್ ಬದಲಾಯಿಸೋಕ್ಕಾಗಲ್ಲ. ನಿಮ್ಮ ಗಂಡನಿಗೆ ಶಿಕ್ಷೆ ಆಗೇ ಆಗುತ್ತೆ. ನೀವೊಂಥರ ಗುಂಡೆ ಎಲ್ದಿರೋ ಗನ್ ಥರ, ನಾನು ಫುಲ್ಲಿ ಲೋಡೆಡ್ ಗನ್ ಥರ. ನಿಮ್ಮ ಮಾಟ ಎಲ್ಲ ನನ್ನ ಮುಂದೆ ನಡೆಯಲ್ಲ, ನಡೆಯೋಕ್ಕೆ ಬಿಡೋದೂ ಇಲ್ಲ. ಅದು ಅನ್ನೋ ನಂಬರ್, ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಮುಖ ಮುಖ ನೋಡ್ಕೋತೀರಿ. ನೋಡವ ಹೆಂಗ್ ಮಾತಾಡ್ತಾನ ಬಡ್ಡಿ ಇದ. ಒಂದು ಸಾಕ್ಷಿ ನಮ್ಮ ಕೈಲಿ ಇರ್ಬೇಕಾಗಿತ್ತು. ಈ ನನ್ನ ಮಗನ ಕಥನೆ ಮುಗ್ದೋಗಿರೋದು. ಪರವಾಗಿಲ್ಲ ಬಿಡಿ ಭಾವ. ಆ ದೇವ್ರು ಅನ್ನೋನು ಒಬ್ಬ ಇದ್ರೆ ನ್ಯಾಯ ನಮ್ಮ ಪರ ಇದ್ದೇ ಇರುತ್ತೆ. ಸಿದ್ದು ಅವರು ಹೊರಗೆ ಬಂದೇ ಬರ್ತಾರೆ. ಇವತ್ತು ಇವನು ನನ್ನ ಕೈಗೆ ಸಿಗಲಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೌದು, ಅದೇನಿದು ಇವ್ರುಗಳು ಇನ್ನೂ ಬಂದೇ ಇಲ್ವಲ್ಲ? ಏನು ಟೈಮಿಂಗು? ಎಷ್ಟು ಗಂಟೆಗೆ ಬರೋದು? ನಾನು ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂತ್ಕೋಬೇಕಾ? ಸರಿ ಸರ್, ಎಲ್ಲಿ ಸರ್, ಯಾರನ್ನ ಎತ್ತಾಕೊಂಡು ಬರಬೇಕು? ಅವನೇ ಇಲ್ಲಿಗೆ ಬರ್ತಾನೆ. ಅವನನ್ನು ಹಿಡಿದು ನನ್ನ ಕೈಗೆ ಒಪ್ಪಿಸ್ಬೇಕು ಅಷ್ಟೇ. ಬುದ್ಧಿವಂತರನ್ನ ಹಿಡಿಯೋದು ಕಷ್ಟ, ಆದರೆ ಅತಿ ಬುದ್ಧಿವಂತರನ್ನ ಹಿಡಿಯೋದು ತುಂಬ ಸುಲಭ. ಅವರ ತೋಡಿದ ಹಳ್ಳಕ್ಕೆ ಅವರೇ ಬೀಳೋದು. ಹಳ್ಳ ತೋಡಿದ್ದೀವಿ, ಈಗ ಬೀಳೋದು ಒಂದು ಬಾಕಿ. ನೋಡಿ, ಅವನೇನಾದರೂ ಬಂದು ಇಲ್ಲಿಂದ ನಮ್ಮ ಕೈಯಿಂದ ಎಸ್ಕೇಪ್ ಆದರೂ ಚಿಂತೆ ಇಲ್ಲ. ಯಾಕೆಂದರೆ ಈ GPS ಟ್ರ್ಯಾಕರ್ನ ಈ ಬ್ಯಾಗ್ ಒಳಗೆ ಹಾಕಿರ್ತೀನಿ. ಇದರಿಂದ ಅವನನ್ನು ಫಾಲೋ ಮಾಡಬಹುದು. ನಿಮ್ಮೆಲ್ಲರ ಮೊಬೈಲ್ ಫೋನ್ಸ್ಗೆ ಲಿಂಕನ್ನು ಕಳಿಸಿರ್ತೀನಿ. ಅವನಿಲ್ಲಿಗೆ ಬಂದಾಗ ನೀವು ಯಾರೂ ಅವನ ಕಣ್ಣಿಗೆ ಕಾಣಿಸಬಾರ್ದು. ಅವನು ಬುದ್ಧಿವಂತ. ನೀವು ಯಾರಾದರೂ ಅವನ ಕಣ್ಣಿಗೆ ಬಿದ್ದರೆ ಅವನಿಗೆ ಅನುಮಾನ ಬರುತ್ತೆ, ನನಗೆ ತೊಂದರೆ ಆಗುತ್ತೆ. ನಾನು ಸಿಗ್ನಲ್ ಕೊಡೋವರೆಗೂ ನೀವೆಲ್ಲರೂ ಔತ್ಕೊಂಡೇ ಇರಬೇಕು. ಲಕ್ಷ್ಮೀ ನಿವಾಸ